ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಫ್ರೆಂಡ್ ಒಬ್ಬರು 1 ಅವರ್ ಟ್ರಿಪ್ ಹೋಗಿದ್ರು. ಅಲ್ಲಿಂದ ಒಂದು ಕರಿಮೀನು ತೊಗೊಂಬಂದಿದ್ರು. ಕರಿಮೀನು, ಸಿಗಡಿ ಎಲ್ಲನೂ ನಾನು ಅವ್ರಿಗೆ ಸ್ವಲ್ಪ ಕೊಟ್ಟು ಮಾಡಿ ಸರಸ್ವತಿ ನಿಮ್ಮ ಮನೆ ಮಾಡಂಗಿದೆ ಅಂತ. ನಾನು ಸುಮ್ಮನೆ ಇದೆಯೋ ಮಾಡೋಣ, ಈಸ್ಕೊಳ್ಳೋಣ ಬಿಡು ಅಂತ. ನೆನ್ನೆ ವಾಕಿಂಗ್ ಹೋಗಿ ಬರ್ಬೇಕಾದ್ರೆ ಬಿಡಲಿಲ್ಲ, ಮನೆ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಮನೇಲಿ ಯಾಕೆ ಕೊಟ್ಟರು ಒಂದು ಸ್ವಲ್ಪ. ನಾನೇನು ಹೆಚ್ಚಿಗೆ ಯಾವತ್ತೂ ಅದನ್ನು ತಿಂದಿಲ್ಲ, ನಮ್ಮ ಮನೇಲಿ ತಿಂತಾರೆ ಅಂದ್ಬಿಟ್ಟು ಒಂದು ಸ್ವಲ್ಪ ಈಸ್ಕೊಂಬಂದು ಮನೇಲಿ ಮಾಡೋಣ ಅಂದ್ಬಿಟ್ಟು. ಇವತ್ತು ಚಳಿ ಚೆನ್ನಾಗಿರುತ್ತೆ. ಹುರಿದವರೆ ಕಾಳು, ಒಣಕಾಳು ಹಾಕಿದ್ರೆ ಸೂಪರಾಗಿರುತ್ತೆ. ಹಸಿ ಕಾಳು ಹಾಕಿ ಮಾಡ್ಬೋದು, ಆದರೆ ನಾನು ಒಣಕಾಳೇ ಹಾಕ್ಬಿಟ್ಟು ಮಾಡಿದೆ. ಚಳಿಗೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ನಮ್ಮ ತೋಟದಲ್ಲಿ ಬೆಳೆದಂಥ ಒಂದು ಅವರೆಕಾಳು ಹೋದ ವರ್ಷ ಬೆಳೆದಿದೆ. ಇನ್ನೊಂದು 2-3 ಸೇರು ಇಟ್ಕೊಂಡಿದ್ದೆ. ಒಂದು ಬಿಳಿ ಅವರೆಕಾಳು ಚೆನ್ನಾಗಿತ್ತು. ನಮ್ಮ ತೋಟದ ಕಾಳು ತುಂಬ ಟೇಸ್ಟಾಗಿದೆ ಕಾಳು ಮಾತ್ರ. ನಾನು ಇನ್ನೂ ಒಂದು 2-3 ಸೇರಿತ್ತು. ಈ ಸರಿ ಎಲ್ಲ ಕೊಟ್ಟಿಲ್ಲ, ಈಗ ಸರಿ ಹಾಕಿದ್ದೀವಿ, ಬಂದಿಲ್ಲ. ಸೊ ಅದನ್ನೇ ಒಂದು 150 ಗ್ರಾಮ್ ಅಷ್ಟು ಹುರ್ಕೊಂಡು, ಅವ್ರು ಕೊಟ್ಟಿರುವಾಗ ಒಂದು ಪ್ರೀತಿ ವಿಶ್ವಾಸದಲ್ಲಿ ನಾವೊಂದು ಮಾಡಿ ಅವ್ರಿಗೂ ಇವತ್ತು ಒಂಚೂರು ಸಾಂಬಾರು ಕೊಡಬೇಕು ಅಂತ ಎಲ್ಲ ಮಾಡಿದೆ. ಆದರೆ ಅವ್ರು ಇರಲಿಲ್ಲ, ಇವತ್ತು ಊರು ಕೊಟ್ಟೋಗ್ಬಿಟ್ಟಿದ್ರು. ನಾನು ಸಾಂಬಾರು ಮಾಡುವಾಗ ಫೋನ್ ಮಾಡಿದೆ, ಇಲ್ಲ ನಾನು ಊರಲ್ಲಿದ್ದೀನಿ ಅಂದರು. ಸರಿ ಹೋಗ್ಲಿ ಬಿಡು ಅಂದ್ಬಿಟ್ಟು ನಾನು ಸಾಂಬಾರು ಮಾಡಿ ಸಪ್ರೇಟಾಗಿ ನಾನು ಒಂದು ಸ್ವಲ್ಪ ಎತ್ತಿಟ್ಕೊಂಡು ಆಮೇಲೆ ಅವ್ರಿಗೆ ಕರಿಮೀನು ಹಾಕ್ಬಿಟ್ಟು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಕರಿಮೀನು ತುಂಬಾ ಚೆನ್ನಾಗಿತ್ತು. ಅದನ್ನು ಹುರ್ಕೊಂಡು ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ತೊಳ್ಕೊಂಡು ಆನಂತರ ನಾವು ಅದನ್ನು ಸಾಂಬಾರು ಮಾಡಬೇಕು. ತುಂಬ ಚೆನ್ನಾಗಿದೆ. ಅದು ಹೆಂಗೆ ಮಾಡೋದು ಅಂತ ನೋಡಿದ್ದೀನಿ ಸ್ನೇಹಿತರೆ. ನೀವು ಮಾಡಿ, ನೀವು ಒಂದಿನ ಚಳಿಗೆ ಚೆನ್ನಾಗಿರುತ್ತೆ. ದಿನ ತರಕಾರಿ ಸಾರು, ಈ ಸೊಪ್ಪಿನ ಸಾರು ತಿಂತಾನೇ ಇರ್ತೀವಿ ಮಾಮೂಲಿ. ಈ ಥರ ಅಪರೂಪಕ್ಕೆ ಅದರಲ್ಲೂ ಈ ಮಳೆ, ಚಳಿ, ಗಾಳಿ ಅಂತ ಬಂದರೆ ಆಹಾ ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಂತೂ ಹುರಿದವರೆ ಕಾಳು ಸಾರು ತಿಂದುಬಿಟ್ರೆ ಸೂಪರಾಗಿರ್ತದೆ. ಏನು ಯಾವಾಗೂ ತಿನ್ನಲ್ವಲ್ಲ, ಅಪರೂಪಕ್ಕೆ ಮಾಡೋದ್ರಿಂದ ಭಾಳ, ಅದರಲ್ಲೂ ಈ ಕರಿಮೀನು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ವಿಡಿಯೋ ಮಾಡಿದ್ದೀನಿ. ಕರಿಮೀನು ನಮ್ಮ ಮನೆಗೆ ಫ್ರೀಯಾಗಿ ಬಂದಿದ್ದ ಉದ್ದೇಶದಿಂದ ನಾನಿವತ್ತು ಸಾರು ಮಾಡಿದೆ. ಸಾರು ಮಾತ್ರ ಸಖತ್ತಾಗಿತ್ತು. ನಾನು ಯಾವತ್ತೂ ತಿಂದೇ ಇದ್ದಳು, ಒಂದು ಸ್ವಲ್ಪ ತಿಂದೆ ಇವತ್ತು. ಎಲ್ಲರೂ ಈ ವಿಡಿಯೋ ನೋಡಿ ನೀವು ಕರಿಮೀನು ಸಾರು ಮಾಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ ಸ್ನೇಹಿತರೆ, ಇದೆ 1 ಅವರ್ ಇನ್ನು ಇದನ್ನೆಲ್ಲ ಹುರ್ಕೊಂಡು ಚೆನ್ನಾಗಿ ನಾವು ತೊಳ್ಕೊಬೇಕು. ಹಂಗಾಗಿ ಇವತ್ತು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅವ್ರು ಕೊಟ್ಟು ಆಲೇ 3-4 ದಿವಸ ಆಗಿತ್ತು. ನಾನು ಇವತ್ತು ಕಾಳೆಲ್ಲ ಹುರ್ಕೊಂಡು ಈಗ ರೆಡಿ ಮಾಡ್ತೀನಿ ಸ್ನೇಹಿತರೆ. ತುಂಬ ದಿನ ಆಗೋಗಿತ್ತು ನಮ್ಮ ಮನೇಲಿ ಕರಿಮೀನು ಸಾರು ಮಾಡಿ. ಭಾಳ ಕೇಳ್ತಾ ಇರೋರು ಅವಾಗವಾಗ. ನಾನು ಇತ್ತೀಚೆಗೆ ಮಾಡೋಕ್ಕಾಗ್ತಾನೇ ಇರಲಿಲ್ಲ, ತುಂಬ ಬ್ಯುಸಿ ಇದ್ದೆ. ಮತ್ತು ಯಾರು ಅದನ್ನೆಲ್ಲ ಹುರ್ಕೊಂಡು ತೊಳ್ಕೊಂಡು ಮಾಡ್ತಾರೆ ಅಂದ್ಬಿಟ್ಟು ಮಾಮೂಲಿ ಫಿಶ್ ಮಾಡ್ಕೊಡ್ತಾಯಿದ್ವಿ. ಇವ್ರು ನನ್ನ ಫ್ರೆಂಡ್ ಕೊಟ್ಟಿರೋ ಉದ್ದೇಶದಿಂದ ಈಗ ಮಾಡಲೇಬೇಕು ಅಂತ ಹೇಳಿ ಇವತ್ತು ಚೆನ್ನಾಗಿ ಹುಳಿ ಇಟ್ಟುಬಿಟ್ಟು ಸೊಳಿಗೆ ಮಾಡೋಣ ಅಂತ ಏರ್ಪಾಟ್ ಮಾಡಿದ್ದೀನಿ ಸ್ನೇಹಿತರೆ. ನೀವು ಬನ್ನಿ ಎಲ್ಲರೂ ಊಟಕ್ಕೆ. ಯಾರ್ಯಾರು ಕರಿಮೀನು ಹುಳಿ ಮತ್ತು ಕರಿಮೀನು ಹುಳಿ ಊಟ ಮಾಡೋ ಅಂತಾರೆ ಎಲ್ಲರೂ ಬನ್ನಿ. ಈ ಅವರೆಕಾಳನ್ನ ನೋಡಿ ಚೆನ್ನಾಗಿದೆ, ಬಿಳಿ ಅವರೆಕಾಳಿದು ತುಂಬ ಚೆನ್ನಾಗಿದೆ. ಊರಲ್ಲಿ ನಾವು ಹೋದ ವರ್ಷ ಅವರೆಕಾಳು ಬೆಳೆದಿದ್ದಾಗ ಒಂದು 3-4 ಸೇರಷ್ಟು ನಾನು ಈ ಥರ ಕಲ್ಲರಾಗಿರೋಂಥ ಅವರೆಕಾಳನ್ನ ಹುರ್ಕೊಂಡು ಎಲ್ಲ ಆಯ್ಕೊಂಡು ಎತ್ತಿಟ್ಕೊಂಡಿದ್ದೆ. ಕೆಂಪು ಇರುತ್ತೆ, ಇದೊಂದು ಸ್ವಲ್ಪ ಬಿಳಿ ಹುಳ್ಳಿಕಾಳು. ಒಂದೊಂದು ಮಿಕ್ಸಿದೆ, ಅದು ಒಂದೊಂದು ಇದ್ದಾವೆ ನೋಡಿ. ಕೆಂಪಳ ಹುರ್ಕೋಬೇಕು, ಘಮ 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 ಅಂತೆ. ನಾನು ತಿನ್ನೋದಿಲ್ಲ. ನಾನು ಸಾಂಬಾರು ಆಯ್ತಿದ್ದಂಗೆ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಬಿಟ್ಟು ಆನಂತರ ನೋಡಿ ಹಿಂಗೆ ಕೆಂಪಳ ಹುರ್ಕೋಬೇಕು. ಚೆನ್ನಾಗಿ ಹುರಿದಿದ್ದೀನಿ. ಇವಾಗ ಕೆಂಪಳ ರೆಡಿ ಆಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ನಂತರ ಅದಕ್ಕೆ ಈಗ ಮೀನು ಹಾಕ್ಕೊಳ್ಳೋಣ. ಮೀನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ
ಇದನ್ನು ಸ್ವಲ್ಪ ಕಡಿಮೆ ಕಾವಲ್ಲಿ ಹುರ್ಕೋಬೇಕು, ಇಲ್ಲಾಂದರೆ ಮೇಲ್ಗಡೆ ಎಲ್ಲ ರೋಸ್ಟ್ ಆದಂಗೆ ಆಗಿಬಿಡುತ್ತೆ. ಇದನ್ನು ಸ್ವಲ್ಪ ಕೆಂಪಳ ಹುರ್ಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಚಳಿ ಮಳೆ ಗಾಳಿಲಂತೂ ಬಾಣಂತಿರಿಗೆಲ್ಲ ತುಂಬ ಕೊಡ್ತಾರೆ, ಮತ್ತು ತುಂಬ ಒಳ್ಳೆಯದು ಆರೋಗ್ಯಕ್ಕೂ. ಹಳ್ಳಿ ಜನ ತುಂಬ ಇಷ್ಟಪಟ್ಟು ತಿಂತಾರೆ ಈ ಕರಿಮೀನು ಸಾರು ಎಲ್ಲ. ಮತ್ತು ಸೀಗಡಿ ಬರುತ್ತೆ, ಅದನ್ನು ಒಂದಿನ ಮಾಡ್ತೀನಿ, ಅದು ತುಂಬಾ ಚೆನ್ನಾಗಿರುತ್ತೆ. ನಾನೇನು ಜಾಸ್ತಿ ಕರಿಮೀನು ಸೀಗಡಿ ಎಲ್ಲ ತಿನ್ನಲ್ಲ, ತಿನ್ನೋರಿಗೋಸ್ಕರ ಮಾಡಿಕೊಡೋದು ಅಷ್ಟೇ ಸ್ನೇಹಿತರೆ. ಚೆನ್ನಾಗಿದು ಕೆಂಪಳ ಹುರ್ಕೋಬೇಕು ನಾವು. ಹುರ್ಕೊಂಡ್ರೆ ನಮಗೆ ಒಂದು ಹಸಸ್ಕು ವಾಸನೆ ಇರೋದಿಲ್ಲ, ಮತ್ತು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನೋಡಿ ಸ್ನೇಹಿತರೆ, ಕರಿಮೀನು ಹುರ್ಕೊಂಡು ರೆಡಿಯಾಗಿದೆ, ಅವರೆಕಾಳು ಹುರ್ಕೊಂಡು ರೆಡಿಯಾಗಿದೆ ಐಟಮ್ಗಳು. ಮತ್ತು 2 ಬದನೆಕಾಯಿ, 2 ಆಲೂಗೆಡ್ಡೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಈರುಳ್ಳಿ ಇಷ್ಟು ರುಬ್ಕೊಂಡು, ಅದ್ರ ಜೊತೆಗೆ ಒಂಚೂರು ಹುಳಿ ಸಾರು ಪುಡಿ ಎಲ್ಲ ಹಾಕ್ಕೊಂಡು, 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ರುಬ್ಕೋಬೇಕು ಸ್ನೇಹಿತರೆ. ಬಟ್ಲದೆಲ್ಲ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಏನ ಕಸ ಇದೆಯಾ ಅಂತ ನೋಡಿಕೊಂಡು. ನಂತರ ಬಿಸಿ ನೀರನ್ನ ಇಟ್ಕೋಬೇಕು ಸ್ನೇಹಿತರೆ. ಹತ್ತು ನಿಮಿಷ ಚೆನ್ನಾಗಿ ಬಿಟ್ಟರೆ ಕೊಳೆಲ್ಲ ಬಿಟ್ಕೊಂಡ್ಬಿಡುತ್ತೆ ಬಿಸಿ ನೀರಲ್ಲಿ ಮತ್ತು ತಣ್ಣೀರಲ್ಲಿ 2 ಸರಿ. ಎಲ್ಲ ಕ್ಲೀನಾಗಿ ಇಸ್ಕಿ ಎಲ್ಲ ವಾಶ್ ಮಾಡಿದ್ರೆ ಮೇಲೆ ಎಷ್ಟೇ ಇದ್ರೂ ಡಸ್ಟ್ ಎಲ್ಲ ಬಂದ್ಬಿಟ್ಟಿರುತ್ತೆ ಆಗುತ್ತೆ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು, ಶುಂಠಿ, 1-3 ಟೊಮೊಟೊ, 1 ಕೊತ್ತಂಬರಿ ಸೊಪ್ಪು ಇಷ್ಟು ರುಬ್ಕೊಂಡು, ಆಮೇಲೆ ಅದ್ರ ಜೊತೆ ಒಂಚೂರು ಪುಡಿ ಹಾಕೋಬೇಕು. ಎಲ್ಲ ರುಬ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಹುಳಿ ಬೇಕು ಅಂದವರು ಇನ್ನೊಂದು ಸ್ವಲ್ಪ ಹುಳಿ ಇಕ್ಕೋಬೋದು. ನಾವು ಸ್ವಲ್ಪ ಹುಳಿ ಎಲ್ಲ ಕಡಿಮೆ ತಿನ್ನೋದ್ರಿಂದ ಕಡಿಮೆ ಇಟ್ಕೊಂಡಿದ್ದೀವಿ. ಇಲ್ಲ ಬೇಕು ಅಂದರೆ ನಿಂಬೆಹಣ್ಣು ಕಟ್ ಮಾಡಿಕೊಂಡು ಸಾಂಬಾರಿಗೂ ಇಟ್ಕೋಬೋದು, ಹಂಗೂ ಸೂಪರಾಗಿರುತ್ತೆ ಸಾಂಬಾರು ಇಟ್ಕೊಳ್ಳೋದ್ರಿಂದ. ನಾವು ಈಗ ಒಗ್ಗರಣೆ ನೋಡಿ ಒಂದು ಈರುಳ್ಳಿನ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತೀವಿ, ಒಂದು 5 ನಿಮಿಷ ಹುರ್ಕೊಂಡು ಚೆನ್ನಾಗಿ. ಆನಂತರ ಅದಕ್ಕೆ ಟೊಮೊಟೊ ಹಾಕ್ಕೋತೀವಿ. ಟೊಮೊಟೊನ ಒಂದು ಸ್ವಲ್ಪ ಸಸ್ಕೋಗೋ ಥರ ಒಂಚೂರು ಹುರ್ಕೋಬೇಕು, ಒಂದು 5 ನಿಮಿಷ. ಎಲ್ಲನೂ ಟೊಮೊಟೊ, ಈರುಳ್ಳಿ ಎಲ್ಲ ಬಾಡಿಸ್ಕೋಬೇಕು ಮೊದಲು ಒಂದು 5 ನಿಮಿಷ. ಬಾಡಿಸ್ಕೊಂಡಾದ್ಮೇಲೆ ನಾವು ಒಂದು 5 ನಿಮಿಷ ಆದರೂ ಹುರಿಬೇಕು, ಹುರಿದ್ರೇ ಸ್ವಲ್ಪ ಅವೆಲ್ಲ ಬಾಡೋದು. ಆನಂತರ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಸಾಂಬಾರು ಈ ಒಗ್ಗರಣೆ ಮಾಡಿರೋದಕ್ಕೆ ಮಸಾಲೆನ ಹುಯ್ಕೋಬೇಕು ನಾವು. ಹುಯ್ದ್ಬಿಟ್ಟು ಒಂದು 5-6 ನಿಮಿಷ ಆ ಮಸಾಲೆನೂ ನಾವು ಅದರೊಳಗಡೆನೇ ಬಿಸಿ ಮಾಡ್ತಾ ಬರಬೇಕು. ಒಂದು ಸ್ವಲ್ಪ ಅದು ಎಣ್ಣೆಲೇ ಹುರ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನೂ ಬಿಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಂಗೆಲ್ಲ ಹುರ್ಕೊಂಡಾದ್ಮೇಲೆ ನಾವು ಏನು ಒಂದು ಅವರೆಕಾಳನ್ನ ಚೆನ್ನಾಗಿ ಹುರಿದು ಒಂದು 2 ಸರಿ ತೊಳೆದು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ, ಆ ಕಾಳನ್ನ ನಾವೇನು ಮಾಡಬೇಕು, ಈ ಮಸಾಲೆ ಒಳಗೆ ಹಾಕ್ಕೊಂಡು ಒಂದು 2 ವಿಸಿಲ್ ಕೂಗಿಸ್ಕೋಬೇಕು. ಏನಕ್ಕಪ್ಪ ಅಂದರೆ ಎಲ್ಲ ಒಂದೇ ಸರಿ ಹಾಕ್ಬಿಟ್ರೆ ಕರಿಮೀನೆಲ್ಲ ಕದರೋಗ್ಬಿಡುತ್ತೆ, ತಿನ್ನೋಕ್ಕೆ ಆಗೋಕ್ಕಿಲ್ಲ, ಬಾಯಿಗೆ ಸಿಗೋದಿಲ್ಲ ಆವಾಗ ನಮಗೆ. ಸೊ ಹಂಗಾಗಿ ನಾವು ಈ ಮಸಾಲೆ ಜೊತೆಗೇ ಆ ಕಾಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ವಿಸಿಲ್ ಕೂಗಿಸ್ಕೊಂಡು, ಆ ಕಾಳೆಲ್ಲ ಬೆಂದ ನಂತರ ಅದಕ್ಕೆ ನಾವು ಬದನೆಕಾಯಿ, ಆಲೂಗೆಡ್ಡೆ ಎಲ್ಲ ಹಾಕಿ ಫುಲ್ಲು ಸಾಂಬಾರನ್ನೇ ಕೂಗಿಸ್ಕೊಂಡು ರೆಡಿ ಮಾಡ್ಕೊಂಬಿಡ್ಬೇಕು. ರೆಡಿ ಆದಮೇಲೆ ಯಾರನ್ನ ತಿನ್ನಲ್ಲ ಅನ್ನೋರಿದ್ರೆ ಅವ್ರಿಗೊಂದು ಸ್ವಲ್ಪ ಸಾಂಬಾರನ್ನ ನಾವು ಎತ್ತಿಟ್ಕೊಂಬಿಡ್ಬೇಕು. ಕೆಲವ್ರ ಮನೇಲಿ ಒಬ್ಬೊಬ್ಬರು ತಿನ್ನಲ್ಲ, ನಾನು ಏನು ಹೆಚ್ಚಿಗೆ ತಿನ್ನೋದಿಲ್ಲ. ನಾನು ಸಪ್ರೇಟಾಗಿ ಒಂದು ಬಟ್ಲಿಗೆ ಸಾಂಬಾರು ಎತ್ತಿಟ್ಕೊಂಬಿಟ್ಟು ನಾವೇನು ಹುರಿದು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಮೀನನ್ನು ಆ ಸಾರೊಳಗೆ ಹಾಕಿ ಒಂದು 5-10 ನಿಮಿಷ ಸಾಕು.
ಹಾಕ್ಬಿಟ್ಟು ಕಡಿಮೆ ಉರಿಲೇನೆ ಅದನ್ನ ಬೇಯಿಸ್ಬೇಕು. ಜಾಸ್ತಿ ಕಾವು ಕೊಡಬಾರ್ದು. ಮತ್ತು 50 ಸರಿ ಸೌಟನ್ನು ಹಂಗೆ ಆಡಿಸ್ತಾನೆ ಇರಬಾರ್ದು. ಒಂದು ಸರಿ ಏನು ಇದೆ ಅದು ರೆಡಿ ಮಾಡಿ ನಾವು ಸಾಂಬಾರು ರೆಡಿ ಮಾಡ್ಕೊಂಬಿಡ್ಬೇಕು. ಒಂದು 2-3 ವಿಸಿಲ್ಗೆ ಕಾಳು ಬೆಂದು ಹೋಗುತ್ತೆ. ಯಾಕಂದರೆ ಹುರಿದಿರುತ್ತಲ್ಲ. ನಾವು ಒಂದೇ ಸರಿ ಮಸಾಲೆ ಕಾಳು ಎಲ್ಲ ಹಾಕಿ ಕೂಗಿಸ್ಬಿಡ್ತೀವಿ. ಆದರೆ ಬಿಸಿನೀರು ಹಾಕ್ತೀವಿ ನಾವು ಎಲ್ಲ ಒಗ್ಗರಣೆ ಹಾಕಿದ್ಮೇಲೆ. ಸೊ ಅದು ಬಿಸಿನೀರು ಹಾಕೋದಕ್ಕೂ ಆ ಕಾಳು ಎಲ್ಲ ಬೇಗ ಬೆಂದೋಗ್ಬಿಡುತ್ತೆ. ಆನಂತರ ನಾವು ಕರಿಮೀನೆಲ್ಲ ಹಾಕಿ ಒಂದು 5-10 ನಿಮಿಷ ಅದು ಕುದಿಯೋ ಅಷ್ಟೊತ್ತಿಗೆ ನೋಡಿ ನಾನೊಂದು ಹಿಟ್ಟು ಮುದ್ದೆ ರೆಡಿ ಮಾಡಿಕೊಂಡೆ. ನಾವು ಇದ್ದಿದ್ದೇ 3 ಜನ ಇವತ್ತು ಮನೇಲಿ. ಹಂಗಾಗಿ 3 ಮುದ್ದೆ ರೆಡಿ ಮಾಡಿ ಅವರಿಬ್ಬರಿಗೆ ಏನೋ ಅವರು ಲೇಟಾಗಿ ಊಟ ಮಾಡ್ತೀವಿ ಅಂದರು. ಸರಿ ನೀವು ಯಾವಾಗಾನ ಊಟ ಮಾಡ್ಕೊಳ್ಳಿ ಅಂದ್ಬಿಟ್ಟು ಇನ್ನೇ ನಾನು ಸಾಂಬಾರು ರೆಡಿ ಇತ್ತಲ್ಲ ಬಿಸಿ ಬಿಸಿ ಮುದ್ದೆನ ಕಟ್ತಾ 2 ಮುದ್ದೆ ನನಗೆ ತಪ್ಪಲೆ ಒಳಿಕೆ ಹಾಕ್ತೆ. ನಾನು ಮೊದಲಿಂದನೂ ಅಭ್ಯಾಸ ಸ್ನೇಹಿತರೆ, ಬಿಸಿ ಮುದ್ದೆ ಆಗಿದ ತಕ್ಷಣ ತಟ್ಟೆಗೆ ಹಾಕೊಂಬಿಟ್ಟು ಉಂಡ್ಬಿಟ್ರೆ ಸಮಾಧಾನ. ಅದು 6:30 ಆಗ್ಬೋದು, 7:30 ಆಗ್ಬೋದು, 8:30 ಆಗ್ಬೋದು. ನಮ್ಮನೆ ಮುದ್ದೆ ಮಾಡಿದ ತಕ್ಷಣ ನಾನು ಫಸ್ಟ್ ಉಂಡ್ಬಿಡ್ತೀನಿ. ಕರಿತೀವಿ ಬರ್ಬೋದು, ಬರಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳಲ್ಲ. ಬಿಸಿ ಬಿಸಿ ತಿಂದ ಅಭ್ಯಾಸ ಕಾಲದಿಂದನೂ. ಹಂಗಾಗಿ ಬಿಸಿ ಮುದ್ದೆ ಇಟ್ಕೊಂಡು ನಾನೇನೋ ಒಂದು ಕರಿಮೀನು ಸಾರು ರೆಡಿ ಇತ್ತಲ್ಲ, ಟೇಸ್ಟ್ ನೋಡೋಣ ತಡಿ ಅಂದ್ಬಿಟ್ಟು ನಾನೇ ಫಸ್ಟು ಊಟ ಮಾಡಿದೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಕರಿಮೀನು ಸಾರು ಹುಳಿ ಮಾತ್ರ ಘಮ 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 ಅಂತಿತ್ತು. ಇದೇ ಥರ ದಿನ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೇನೋ ಅನ್ನೋ ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ ಸಾಂಬಾರು ಮಾತ್ರ. ಯಾಕಂದರೆ ನಾವು ಮಾಗಡಿ ಮೀನು ಮಾಮೂಲಿ ನಮ್ಮ ಸಂತೆಗೆಲ್ಲ ಹೋದಾಗ ತರ್ತಾ ಇರ್ತೀವಿ. ಈ ಹೊನ್ನಾವರದಿಂದ ತಂದಿದ್ರು. ಹಾಗಾಗಿ ಇದು ಹೊನ್ನಾವರ ಮೀನು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ. ಮತ್ತು ಸಾರೂ ತುಂಬಾ ಟೇಸ್ಟಿಯಾಗಿತ್ತು. ಕೆಲವರು ಜೀರಿಗೆ ಮೆಣಸು ಏನೇನೋ ಅರಿತಾರೆ. ನಾವೆಲ್ಲ ಏನೂ ಅರಿಲಿಲ್ಲ. ಮಾಮೂಲಿ ಹುಳಿ ಸಾರು ಪುಡಿನೇ ಇಟ್ಕೊಂಡು ಹುಳಿ ಸಾರು ಐಟಮನ್ನೇ ಮಾಡಿದೆ. ಅದು ಎಕ್ಸ್ಟ್ರಾ ಒಂದು ಶುಂಠಿ ಹಾಕಿದ್ದೀನಿ. ಒಂಚೂರು ಹುಳಿ ಹೆಚ್ಚಿಗೆ ಹಾಕಿದ್ದೀನಿ ಅಷ್ಟೇ ಸ್ನೇಹಿತರೆ. ಅದನ್ನು ಬಿಟ್ಟು ಬೇರೆ ಇನ್ನೇನೂ ಆ್ಯಡ್ ಮಾಡಿಲ್ಲ. ನೀವೂ ಮಾಡಿ ನೋಡಿ. ಈ ಚಳಿಗಾಲದಲ್ಲಿ ಮಾಮೂಲಿ ಸೊಪ್ಪು, ಈ ತರಕಾರಿ ಸಾರು, ಮಟನ್ ಸಾರು ಅವೆಲ್ಲ ಇದ್ದಿದೆ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರೋದ್ರಿಂದ ಕರಿಮೀನು ಹುಳಿ ಅಂತ ಹೇಳಿ ಕರಿಮೀನು ಸಾರು ಮಾಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರಿ ಶ್ರೀನಿವಾಸ.